ಸರ್ ನೋಡಕ್ ಹಿಂಗೆ ಇರೋದು, ಅವ್ರ ಸ್ಪೀಚ್ ಕೇಳ್ತಿರೋ ನಮ್ಗೆ ಗಿರ್ ಅಂತ ತಿರ್ತಾ ಇರ್ತದೆ ತಲೆ ಅಂತ ಒಂದು ಗ್ರೇಟ್ ಪರ್ಸನಾಲಿಟಿ. ನಿಮ್ಮೆಲ್ಲರ ಒಂದು ಗ್ರ್ಯಾಂಡ್ ಚಪ್ಪಾಳೆ ಮುಖಾಂತರ ITC ಲಾಸ್ಟಿಗೆ ಮಾತಾಡೋದು ತುಂಬಾ ಕಷ್ಟ, ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ನಿನ್ನೆ ಆಂಧ್ರದಿಂದ ಬಂದಿದ್ದೇವೆ ಬೆಂಗಳೂರು ಫಂಕ್ಷನ್. ಇವಾಗ ತುಂಬಾ ಜನ ನಮ್ಮ ಸ್ನೇಹಿತರು ಬೇರೆ ಬೇರೆ ರೀಸನ್ಸ್ ಇಲ್ಲಿ ಕರೆದಿರ್ಬೋದು. ಒಂದು ಅವಕಾಶ ಅಂತ ಹೇಳಿ ಕರೆದಿರ್ಬೋದು, ಹೆಲ್ತ್ ಅಂತ ಕರೆದಿರ್ಬೋದು, ಇಲ್ಲ ಎಕ್ಸ್ಟ್ರಾ ಟೈಮಲ್ಲಿ ಒಂದು ಅರ್ನಿಂಗ್ಸ್ ಅಂತ ಕರೆದಿರ್ಬೋದು, ಸುಳ್ಳು ಹೇಳು ಕರೆದಿರ್ಬೋದು. ಪಾರ್ಟಿ ಕೊಡ್ತೀನಿ ಬಾ ಮೆಜೆಸ್ಟಿಕ್ ಅಂತ ಕರೆದಿರೋ ಉದ್ದೇಶ ಒಂದೇ, ಅಪಾರ್ಚುನಿಟಿ. ಕರೆಕ್ಟ್ ತಾನೇ? ಇವಾಗ ಇಷ್ಟೊತ್ತು ಯಾವ ತರ ಕೇಳಿದ್ರಲ್ಲ, ನಾನೇ ಲಾಸ್ಟ್ ಮಾತಾಡೋದು ಮುಖ್ಯ ಕಾರ್ಯಕ್ರಮ. ಎಲ್ಲೆಲ್ಲೋ ಸಮಯ ವೇಸ್ಟ್ ಮಾಡ್ತೀವಿ, ಕಬ್ಬನ್ ಪಾರ್ಕ್, ಲಾಲ್ ಬಾಗ್. ಹೇಳ್ತಾನೆ ಇದು ವೇಸ್ಟ್ ಆಫ್ ಸಮಯ ಅಲ್ಲ, ಲೈಫ್ ಚೇಂಜ್ ಆದಂತ ಸಮಯ ಇದು. ಹೇಳ್ತಾನೆ ಇವಾಗ ಮೊಸರಿಂಗಪ್ಪ ಮಾತಾಡಿರ್ತಾನೆ. ಇವಾಗ ನನ್ನ ಸಿಮ್ ಕಸ್ಟಮರ್ ಅವರು, ಟಾಟಾ ಡಾಕ್ಯುಮೆಂಟ್ ಸಿಮ್ ಕಸ್ಟಮರ್ ತಗೊಂಡು ITC ಮಾಡಿ ನೋಡ್ಕೊಡ್ರಿ. ನಾನು ITC ಕಂಪನಿ ಆರಂಭ, ನಮ್ಮ ಕಂಪನಿ ನಮಗೆ ಒಂದು ಮೆಸೇಜ್ ಕೊಟ್ಟಿದ್ರು, ಹಳ್ಳಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗೌಡಪತಿ ಅಂತ ಮಾಡಿದಾರಲ್ಲ ಇವಾಗ. ಅವ್ರು ರಾಯಚೂರು, ನಮ್ಮ ಚಿಕ್ಕಮಂಗ್ಳೂರು. ಯಾರು ಬೇಕಾದ್ರೂ ಆಗ್ಬೋದು. ರೈಟ್ ಪ್ಲಾಟ್ಫಾರ್ಮ್, ರೈಟ್ ಸಿಸ್ಟಮ್ ಇದು. ನೀವು ಖುಷಿ ವಿಚಾರ ಏನು ಗೊತ್ತಾ, ಇವತ್ತಿನಿಂದ ಇಂಡಿಯಾದಲ್ಲಿ ಒಂದು ಪಾಸಿಟಿವ್ ವಾತಾವರಣ ಸೃಷ್ಟಿಯಾಗಿದೆ. ಇದುವರೆಗೂ ಇಡೀ ಪ್ರಪಂಚದಲ್ಲಿ ಯಾವ ಕಂಪನಿ ಮಾಡದಿರೋಂಥ ಮೆಸೇಜ್ MI ಕಂಪನಿ ಕೊಟ್ಟಿದೆ ನಿನ್ನೆ. ಹಳ್ಳಿಯಲ್ಲಿ ನಾರ್ಮಲ್ ಜನರಿಗೆ ಪಾಸ್ಪೋರ್ಟ್ ಅಂದ್ರೆ ಅಂತ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಇದೆ ನಮ್ಮ ಹತ್ರ, ಬೇಕಲ್ಲ ರೇಷನ್ ತಗೊಳಕ್ಕೆ, ಇಲ್ಲ ಬಸ್ ಫ್ರೀಗೂ ಬೇಕಾಗುತ್ತೆ. ಹೇಳ್ತಾನೆ ಅದಕ್ಕೆ ಮಾಡ್ಕೊಂಡಿದ್ದೀವಿ. ಪಾಸ್ಪೋರ್ಟ್ ಅಂದ್ರೆ ಅಂತ ಗೊತ್ತಿಲ್ಲ ಅಂತ ವ್ಯಕ್ತಿಗಳನ್ನ ಕಂಪನಿ ಒಂದು ಗುಡ್ ನ್ಯೂಸ್, ಎಂಟೈರ್ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರಿಪ್ ಅನೌನ್ಸ್ಮೆಂಟ್ ಮಾಡಿದೆ ನಿನ್ನೆ ನೈಟು. ಇಂಟರ್ನ್ಯಾಷನಲ್ ಟ್ರಿಪ್ ಏನು ಬದಲಾವಣೆ ಆಯ್ತು ಅಂದ್ರೆ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ 2016 ಜನವರಿಲಿ ನಾನು ಪ್ಲಾನ್ ನೋಡಿದ್ದು. ಬಿಸ್ನೆಸ್ ಸೀರಿಯಸ್ ಎಕ್ಸಾಂಪಲ್ ಆಗಿದ್ದು ಏಪ್ರಿಲ್. ನಾನು ಡೇ 1 ಫುಲ್ ಟೈಮರು. ನಿಮ್ಗೆ ಗೊತ್ತಲ್ಲ, ಸಿಮ್ ಸೇಲ್ ಮಾಡೋರಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ? ಗೌರ್ಮೆಂಟ್ ವಿಷಯಕ್ಕೆ ಸಿಮ್ ಸೇಲ್ ಮಾಡ್ತಿದ್ದೆ. MNC ಕಂಪ್ನಿಗಳು 3 ವರ್ಷ ಕೆಲಸ ಮಾಡಿದೆ. ಟೆಲಿಕಾಮ್ 3 ವರ್ಷ, MNC 3 ವರ್ಷ, ಗಾರ್ಮೆಂಟ್ಸ್ 3 ವರ್ಷ. ಗಾರ್ಮೆಂಟ್ಸ್ ಚೆನ್ನಾಗಿರೋ ಹುಡುಗಿರು ಹೊಡಿತಾರೆ, ಯಾರೋ ಲೈನ್ ಹೊಡ್ತಿರ್ಲಿಲ್ಲ ನನಗೆ. ಆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ಮನೆಗೆ ಹೋದ್ರೆ ಆ ಹುಡುಗಿರ್ ಕನ್ಸರ್ ಬರ್ತಿರ್ಲಿಲ್ಲ, ಆ ಗಾರ್ಮೆಂಟ್ಸ್ ಕನ್ಸರ್ ಬರ್ತಿತ್ತು. ಯಾಕೊತ್ತ ನನ್ನ ಕ್ವಾಲಿಟಿ ಚೆಕ್ಕರ್ ಎಲ್ಲಿ ಮಿಸ್ ಆಗಿ ರ್ಯಾಂಕ್ ಪಾಸ್ ಮಾಡ್ರೆ ಬೆಳಿಗ್ಗೆ PM ತಗೊಂಡ್ಬರ್ತಿದ್ದ. ಕಣ್ ಕಾಣಿಸಲ್ಲ, ಏನ್ ನೋಡ್ಕೊಂಡು ಚೆಕ್ ಮಾಡ್ತೀಯ ಅಂತ. ಕಣ್ಮುಂದೆ ಹುಡುಗಿರು ಕೂರ್ಸಿರೋರು. ಅವ್ರು ಮನೆಗೆ ಹೋಗಿ ಮಾಡ್ಕೊಂಡ್ರೆ ಕನ್ಸರ್ ಗಾರ್ಮೆಂಟ್ಸೇ ಬರೋದು. ಬೆಳಿಗ್ಗೆ ಮಂಗಳಾರತಿ ಮಾಡ್ತಿದ್ರು. ಬಟ್ ಮೈ ಲೈಫ್ ಸ್ಟೈಲ್ ಬಂದು ಮನೆ ಕನ್ಸು ಬಂದು ಗೊತ್ತಾ, ಬಡವರು ಶ್ರೀಮಂತರು ಆಗ್ಬೋದು ಅಂತ ಕನ್ಸು ಸ್ಟಾರ್ಟ್ ಆಯ್ತು. ಹೇಳ್ತಾರಲ್ಲ, ಹೇಗಿದ್ದ ಗೊತ್ತಾ ಚಿನ್ನಾರಿ ಮತ್ತ ಅಂತ. ಒನ್ ಟೈಮಲ್ಲಿ ನಾನು ಐಡೆಂಟಿಫೈ ಇಲ್ಲ. ನಾನು ಲಾಸ್ಟ್ ವೀಕ್ ಕೂಡ ಹೇಳಿದೆ, ನನ್ನ ತಂದೆ ಮಾಡಿರೋ ಸಾಧನೆ 9 ಜನ ಮಕ್ಕಳು. ಅದಕ್ಕೂ ಧೈರ್ಯ ಬೇಕೇ ಬೇಕು, ಅಷ್ಟಿಲ್ಲ. ಇವಾಗ 2ಕ್ಕೆ ಮೀಟರ್ ಆಫ್ ಆಗುತ್ತೆ. ಇವಾಗ ಒಂದು ಮಾಡಿ ಗ್ಯಾಪ್ ಕೊಟ್ರೆ IVF ಹೋಗೋದಾಗುತ್ತೆ. ಇವಾಗ 2ನೇದಾಗಲ್ಲ. ಸಿಚುವೇಶನ್ಸ್, ಕ್ರಿಟಿಕಲ್ ಪ್ರಾಬ್ಲಮ್. ಗೌರ್ಮೆಂಟ್ ಒಂದು ಸಜೆಷನ್ಸ್ ಮಾಡಿದೆ, ಜಾನ್ವರಿಯಿಂದ ಆಯುರ್ವೇದಿಕ್ ಚಿಕಿತ್ಸೆ ಸ್ಟಾರ್ಟ್ ಮಾಡಿದೆ. 170 ಚಿಕಿತ್ಸೆ. ಗೌರ್ಮೆಂಟ್ ಇವಾಗ ಅಪ್ಡೇಟ್, ನಮ್ಮ ಕಂಪನಿ 11 ವರ್ಷದಿಂದ ಅಪ್ಡೇಟ್. ಲಾಸ್ಟ್ ನೋಡಿ, ಗೌರ್ಮೆಂಟ್ ಅದನ್ನ ಅಭಿವೃದ್ಧಿ ತರತ್ತಿಗೆ ಇನ್ನೊಂದು ಗೌರ್ಮೆಂಟ್ ಬಂದಿರುತ್ತೆ, ಅವನ ಫೈಲ್ ಹಾಕ್ತಾನೆ ಕಡೆ ಸೈಡ್. ನಮಗೆ ಆಯುರ್ವೇದ 10 ವರ್ಷ ಆಗ್ಬೋದು. ನಮ್ಮ ಕಂಪನಿ ಆಲ್ರೆಡಿ ರೀಚ್ ಇಡುವಾಗ. ಅದಕ್ಕೆ ಇಂಟರ್ನ್ಯಾಷನಲ್ ಟ್ರಿಪ್ ಯಾಕೆ ಕೊಟ್ಟರು ಗೊತ್ತಾ? ಒಂದೊಂದು ರಿಮೋಟ್ ವಿಲೇಜ್ ಅಲ್ಲಿ ಒಬ್ಬೊಬ್ಬನ ಟ್ರಿಪ್ ಮಾಡ್ಬೇಕಂತ ಡಿಸೈಡ್ ಕಂಪನಿ ಇವಾಗ. ಒಂದೊಂದು ರಿಮೋಟ್ ವಿಲೇಜ್ ಅಲ್ಲಿ ಯಾರು ಅಂದ್ರೆ ಎಷ್ಟೋ ಜನ ಏರ್ಪೋರ್ಟ್ ನೋಡ್ಕೊಂಡು ಸಾಯ್ತಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯ್ತಾರೆ ಅಂತಿರ್ಲ ಅಂತಾರ. ಕಂಪನಿ ಅದಕ್ಕೆ ಡಿಸೈಡೆಡ್ ಇವಾಗ ಸಾಮಾನ್ಯ ಜನರನ್ನ ಅಸಾಮಾನ್ಯ ವ್ಯಕ್ತಿ ಮಾಡ್ಬೇಕಂತ ಡಿಸೈಡ್ ಮಾಡಿ ಒಂದು ಸ್ಮಾರ್ಟ್ ಟಾರ್ಗೆಟ್ ಕೊಟ್ಟಿದೆ ಕಂಪನಿ. ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಸ್ಮಾರ್ಟ್ ಟಾರ್ಗೆಟ್ 4 ಮಂತ್ಸ್ ಅಲ್ಲಿ ಕೊಟ್ಟಿದ್ದಾರೆ. 16 ವಾರ ಟೈಮ್ ಇರುತ್ತೆ. 3,75,000 ಈ ಕಡೆ, 3,75,000 ಈ ಕಡೆ ಮೆನ್ ಜೆಂಟ್ಸಿಗೆ. ಮಹಿಳೆಯರಿಗೆ ನಮ್ಮ ಕಂಪನಿಗಳು ಡಿಸ್ಕೌಂಟ್, ಕರ್ನಾಟಕ ಗೌರ್ಮೆಂಟ್ ಡಿಸ್ಕೌಂಟ್ ಅವರಿಗೆ.
ಇಲ್ಲಾರು ನಾಗೇಶ್ ಸರ್ ಹೇಳ್ತಾರೆ ಅವ್ರು ಈಕ್ವಲ್ ಅಂತ ಹೇಳ್ತಾನೆ. ಹೌದು ಈಕ್ವಲ್. ಇವಾಗ ಒನ್ ಟೈಮಲ್ಲಿ ಡಿಫಿಕಲ್ಟ್ ಇತ್ತು, ಈಗ ಅಪ್ಡೇಟ್. ಇವಾಗ ಕಂಪನಿಯವರಿಗೆ ಇನ್ನೂ ಕಮ್ಮಿ ಮಾಡಿದೆ ನೋಡಿ, ನಮಗಿಂತ ಅವ್ರಿಗೆ 50,000 ಕಮ್ಮಿ ಕೊಟ್ಟಿದೆ. ಮಹಿಳೆಯರ್ಸ್ ಅಂತ ಅಚೀವ್ಮೆಂಟ್ ಜಾಸ್ತಿ ಮಾಡಿಸ್ಬೋದು ಕಂಪನಿ ಡಿಸೈಡ್, ವುಮೆನ್ ಅಚೀವರ್ನ ಜಾಸ್ತಿ ಮಾಡ್ಬೋದು ಕಂಪನಿಗಳು ಡಿಸೈಡ್ ಮಾಡಿದೆ. ನನ್ನ ಸಕ್ಸಸ್ ಸೀಕ್ರೆಟ್ಸ್ ಹೇಳ್ತೀನಿ ನೋಡ್ಕೊಳ್ಳಿ. 2017 ಕಂಪನಿ ಫಾರಿನ್ ಟ್ರಿಪ್ ಬಿಟ್ಟರು, ನನಗೆ ಈ ಕಡೆ 16 ಲಕ್ಷ, ಈ ಕಡೆ 16 ಲಕ್ಷ ಟಾರ್ಗೆಟ್ ಇತ್ತು. 16 lakhs ಡಿಸ್ಟ್ರಿಕ್ಟ್ ಟೀಮ್ ಕೋಆರ್ಡಿನೇಟರ್. ನಾನು ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ ಟೀಮ್ ಕೋಆರ್ಡಿನೇಟರ್ ರ್ಯಾಂಕಲ್ಲಿ ಫಸ್ಟ್ ಮಲೇಷ್ಯಾ ಟ್ರಿಪ್ ಅಚೀವರ್ ನಾನು ಕರ್ನಾಟಕ. ಪಾಸ್ಪೋರ್ಟ್ ಅಂದ್ರೆ ಅಂತ ಗೊತ್ತಿಲ್ಲ ನನಗೆ. ಪಾಸ್ಪೋರ್ಟ್ ಆಫೀಸಿಗೆ ಹೋಗಿ ಭಯ ಆಗೋದು, ಎಲ್ಲ ಎಂಕ್ವೈರಿ ಮಾಡ್ತಾರೆ. ಪೊಲೀಸ್ ವೆರಿಫಿಕೇಶನ್ ಬರ್ತಾರೆ ಮನೆ ಹತ್ರ, ನಮ್ಮನೆ ಭಯ ಬೈದಾಗ ಪೊಲೀಸ್ ಬಂದಾರೆ ಅಂತ, ಏನ್ ತಲೆ ಕೆಡಿಸ್ಬಿಡಿ ವೆರಿಫಿಕೇಶನ್ ಬಂದಾರೆ ಅಂತ ಬರ್ತಾರೆ ತಾನೆ. ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ನನ್ನ ಲೈಫ್ನ ಚೇಂಜ್ ಮಾಡ್ತಾರೆ. ಅಲ್ಲೊಂದು ನಾಮಿನಿ ಸ್ಟೋರಿ ನೋಡಿದ್ದೆ ನಾನು, ಅವತ್ತೇ ಡಿಸೈಡ್ ಬದುಕಿದ್ರೆ ಮೈ ಲೈಫ್ ಸ್ಟೈಲ್ ಅಂತ. ಇಲ್ಲಿಂದ ಮಲೇಷ್ಯಾ. ಇದುವರೆಗೂ ಪ್ರಪಂಚದಲ್ಲಿ ಯಾವುದೇ ಕಂಪನಿ MLM ಈವೆಂಟ್ನೇ ಮಾಡಿಲ್ಲ ಮಲೇಷ್ಯಾದಲ್ಲಿ. ನಮ್ಮ ಕಂಪನಿ ಮಾಡಿದೆ. ಹಾಗಾದ್ರೆ MDಗೆ ಎಷ್ಟು ತಾಕತ್ತಿದೆ ಥಿಂಕ್ ಮಾಡ್ರಿ ನೀವು. ಪವರ್ಫುಲ್ ಮಲೇಷ್ಯಾ ಪ್ರಿಂಟವರ್ ಕಂಪನಿ ಮಾಡಿದ್ದು, ಅದರೊಳಗಡೆ ಹೆಂಗಿದೆ ಅಂದ್ರೆ ಅದ್ಭುತ ಇದೆ. ಅವತ್ತು ಡಿಸೈಡ್ ಮಾಡಿ ಬಂದು ನಿಂತ್ಕೊಂಡೆ. ನೆಕ್ಸ್ಟ್ ಕಂಪನಿ ಅಲ್ಲಿಂದ ಒಂದು ವರ್ಷಕ್ಕೆ ದುಬೈ ಟ್ರಿಪ್ ಇಟ್ಟರು, ದುಬೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್. ದುಬೈ ನಂದು ಬ್ರಾಂಚ್ 1 ಕ್ವಾಲಿಫೈ, ಬ್ರಾಂಚ್ 2 ಆಗಿಲ್ಲ ನಂದು. ಆ ಒಂದು ಕಾರ್ ತಗೊಂಡಿದ್ದೆ ಆಲ್ರೆಡಿ. ನಮ್ಮ ಟೀಮ್ ತುಂಬಾ ಜನ ಯಂಗ್ಸ್ಟರ್ಸ್ ಹೋಗಿದ್ರು. ಈ ಸ್ಟೇಜಲ್ಲಿ ಮಾತಾಡಿದ್ರಲ್ಲ, ಇವರೆಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಅಚೀವರ್. ಅದಕ್ಕೆ ಇಂಟರ್ನ್ಯಾಷನಲ್ ಅವರಿಗೆ ಮಾತಾಡ್ತಾ ಇರಲಿಲ್ಲ, ಮೈಕ್ ಬಿಡದೇ ಇಲ್ಲ ಅವ್ರು ಕೊಟ್ರೆ. ರಮೇಶ್ ನಿಸ್ಕೋಬೇಕಷ್ಟೇ ವಾಪಸ್ ಹತ್ರ. ಬಸರಿಂದ ಕೂಡ ಇಂಟರ್ನ್ಯಾಷನಲ್ ಟ್ರಿಪ್ ಅಚೀವ್ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಕಂಪನಿ 2019 ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಕೊಟ್ಟರು. ಇಂಟರ್ನ್ಯಾಷನಲ್ ಟ್ರಿಪ್ 2019 RTC ರ್ಯಾಂಕಲ್ಲಿ ಫಸ್ಟ್ ವಿನ್ನರ್ ಇಂಡಿಯಾ, ರೀಜನಲ್ ಟೀಮ್ ಕೋಆರ್ಡಿನೇಟರ್. RTC ರ್ಯಾಂಕಲ್ಲಿ ವಿನ್ ಮಾಡೋದು ತುಂಬ ಕಷ್ಟ, ಬಟ್ ವಿನ್ ಆಗಿದ್ದೆ ನಾನು ನೋಡಿ. ಇವಾಗ ಕಂಪನಿ ನಿಮಗೆ 11 ವರ್ಷದ ನಂತರ ಸ್ಮಾಲ್ ಟಾರ್ಗೆಟ್ ಇದೆ. ಆಕ್ಚುಲಿ ಇವಾಗ ಇವತ್ತಿನ ಕಾಸ್ಟ್ ಆಫ್ ಲಿವಿಂಗ್ ಲೆಕ್ಕಕ್ಕೆ ಸ್ಮಾಲ್ ಟಾರ್ಗೆಟ್ ಅದು. ಒಂದು ಅಚೀವ್ ಮಾಡಿ ನೋಡಿ, ನಿಮಗೆ 3 ಲಕ್ಷ ರೂಪಾಯಿ ಆಕ್ಸಿಡೆಂಟ್ ಡೆತ್ ಇನ್ಶೂರೆನ್ಸ್ ಬರುತ್ತೆ ಕಂಪನಿ ಹತ್ರ. ಕಂಪನಿ ಅಡಿ ನಾಮಿನಿ ಕೂಡ ಎಲಿಜಿಬಲ್ ಆಗುತ್ತೆ. ನಿಮಗೆ ಕಂಪನಿ ಒಂದು 40 ರಿಂದ 45 ಸಾವಿರ ಇನ್ಕಮ್, ಬೋನಸ್ ಎಲ್ಲ ಸೇರಿಸಿ ಅಷ್ಟು ಬಂದಿರುತ್ತೆ. ಒಂದು ಫ್ರೀ ಆಫ್ ಕಾಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಚೀವ್ ಹೋಗ್ಬೋದು. ನಿಮ್ಮ ಲೈಫಲ್ಲೇ ಯೂಟರ್ನ್. ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ನನ್ನ ಲೈಫ್ನ ಯೂಟರ್ನ್ ಮಾಡ್ತಂತಿರಲ್ಲ ಅಂತೀರಾ. ಇವತ್ತು ಕುತ್ಕೊಂಡು ಯಾರೆಲ್ಲ ಹೊಸಬ್ರು ನೋಡಿದಿರಲ್ಲ, ನೀವು ಅಚೀವ್ ಆಗ್ಬೋದು. ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನೀವು ಅಚೀವ್ ಆಗ್ಬೋದು. ಸಿಸ್ಟಮ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಒಂದು ಕನ್ವೆನ್ಷನ್ ಕೂಡ ಕಂಪ್ನಿ ಪ್ಲಾನ್ ಮಾಡಿದೆ, ಇಲ್ಲಿಂದ 3 ವೀಕ್ಸ್ ಬ್ಯಾಂಗ್ಳೂರು. ಆ ಟ್ರಿಪ್ನ ಯಾವ ಥರ ಅಚೀವ್ ಮಾಡ್ಬೇಕಂತ ಆಲ್ರೆಡಿ ಇವಾಗ ನಿಮ್ಗೆ ಎಲ್ಲರೂ ಹೇಳಿರ್ತಾರೆ. ಪ್ಲಾನ್ ಮಾಡ್ಬೋದಾ? ಇವಾಗ ಏನಾಗುತ್ತೆ ನಿಮಗೆ ಅಂದ್ರೆ, ಈಗೂ ಉಂಟೆ. ಹೌದು, ನೇರ ದಿಟ್ಟ ನಿರಂತರ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ ಅಲ್ಲ, MI ಲೈಫ್ ಸ್ಟೈಲ್ ನ್ಯೂಸ್ ನೋಡ್ಕೊಳ್ಳಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ 8 ವರ್ಷ ನಾನು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಂದು ಲಾಸ್ಟ್ 3 ಇಯರ್ಸ್ ಇನ್ಕಮ್ 1,40,00,000 ಇದೆ. 3 ಇಯರ್ಸ್ IT ರಿಟರ್ನ್ಸ್ ಇದೆ ನನ್ನ ಹತ್ರ. ಇವ್ರು ವೈಟ್ ಮನಿ ನಂದು. 2 ಕಾರ್ ಮೇಂಟೈನ್ ಮಾಡ್ತಾ ಇದ್ದೀನಿ. BMTC ಬಸ್ಸಲ್ಲಿ ಓಡೋಂಥ ವ್ಯಕ್ತಿ ಇದೇ ಹಾಲಿಗೆ ಇವಾಗ ಆಂಧ್ರ ಪ್ರದೇಶದಿಂದ ಐಕ್ರಾಸಲ್ಲಿ ಬಂದಿದ್ದೀನಿ. ಆಫೀಸರ್ಸ್ ಓಡೋ ವೆಹಿಕಲ್ ಅದು, ಶ್ರೀಮಂತರು ಓಡೋ ವೆಹಿಕಲ್. ನಮ್ಮ ಊರಿಗೆ ಹೋದ್ರೆ ನಮ್ಮ 3 ಜನ ಒಂದ್ಸತಿ ತಿರುಗಿ ನೋಡ್ತಾರೆ ಗಾಡಿನ. ಯಾರತ್ರ ನಮ್ಮೂರಲ್ಲಿ ರಿಮೋಟ್ ವಿಲೇಜ್ ನಮ್ದು. ಒಂದ್ಸತಿ ನಂಗೆ ಇನ್ನೊಂದು ಕಾರ್ ನಂದೇನಾ ಅಂತ. ಹೌದು ನಂದೇ, ಚೆಕ್ ಮಾಡಿ ಗೂಗಲ್ ನನ್ನ ಹೆಸರಲ್ಲೇ ಇದೆ. ತಗೊಂಡಿಗೆ ಜನವರಿ ಬಂದ್ರೆ 1 ವರ್ಷ ಆಯ್ತು. ಸರ್ ಮನುಷ್ಯ ಮನಸ್ಸು ಮಾಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಸ್ವಾಮಿ ವಿವೇಕಾನಂದ ಏನಾದ್ರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದ್ರಿ, ನಿಮ್ಮ ಭವಿಷ್ಯದ ಶಿಲ್ಪಿ ನೀವೇ, ಪಕ್ಕದ ಮನೆ ಅಂಕಲ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಪ್ಲಾನ್ ನೋಡಿ ಹೋಗಿ ಪಕ್ಕದ ಮನೆ ಅಂಕಲ್ ಕೇಳ್ತಾರೆ ಜನರು. ಪುಟ್ಟಕ್ಕ ನಮ್ಮ ಮಕ್ಕಳು ಸೀರಿಯಲ್ ಬಗ್ಗೆ ಸ್ಟೋರಿ ಹೇಳ್ತಾರೆ ಅವರು. ನಮ್ಮ ಮನೆಯಲ್ಲಿ ಸೀರಿಯಲ್ ನೋಡ್ತಾ ಇದ್ದೀವಿ, ಏನು ಒರಿಜಿನಲ್ ಆಗಿ ಸತ್ತಿರ್ಬೇಕು ಆ ಥರ ಹೇಳ್ತಾರೆ ಪುಟ್ಟಕ್ಕ. ಅದು ಆಕ್ಟಿಂಗ್, ಅದು ಏನೋ ಸತ್ತಿಲ್ಲ ಅವರು ನೋಡಿ. ರಾಜಕೀಯನೂ ಮಾಡ್ತಾರೆ, ಸೀರಿಯಲ್ ಮಾಡ್ತಾರೆ, ಮೂವಿಲೂ ಮಾಡ್ತಾರೆ. ನಾವು ಮಾತ್ರ ಒಂದೇ, ಕೆಲಸ ಮನೆ. ಸೀರಿಯಸ್ ಮೇಲೆ ತಗೊಳ್ಳಿ. ಲೈಫಲ್ಲಿ ಇನ್ನೊಬ್ಬರ ಸಾಲ ಮಾಡಬಾರ್ದು, ಹಂಗೆ ಮಾಡ್ತಾರೆ MI ಕಂಪನಿಯವರು. ರೀಸನ್ಸ್ ಏನಪ್ಪ ಅಂದರೆ, ಇಲ್ಲಿ ನಿಮ್ಗೆ ಯಾವ ಊರು, ಏನು ಎಜುಕೇಶನ್ಸು ಏನು ಕೇಳಲ್ಲ. ಸಿಸ್ಟಮ್ನ ಫಾಲೋ ಮಾಡಿ
ನಿಮ್ಮ ಮನೆಗೆ ಏನು ಬೇಕಾ ಪ್ರಾಡಕ್ಟ್ ತಗೊಳ್ಳಿ, ಪ್ರಾಡಕ್ಟ್ ಯೂಸ್ ಮಾಡಿ, ತಗೊಂಡೋಗಿ ಮನೆ ಪ್ರಾಡಕ್ಟ್ ಸೇಲ್ ಮಾಡಿ ಅಂತ ಕೂಡ ಕಂಪನಿ ಹೇಳಿಲ್ಲ. ನೀವು ಯೂಸ್ ಮಾಡಿ, 4 ಜನರಿಗೆ ಶೇರ್ ಮಾಡಿ. ನೆಕ್ಸ್ಟ್ ಫ್ಯೂಚರ್ ಬಿಸ್ನೆಸ್ ಆಯುರ್ವೇದ. ಫ್ಯೂಚರ್ ನೋಡಿ, ಹಿಮಾಲಯ ಕಂಪನಿ ಗೊತ್ತು ನಿಮ್ಗೆ, ಎಲ್ಲರಿಗೂ ಗೊತ್ತಾನೆ. ಹಿಮಾಲಯ ಕಂಪನಿ ಹಿಮಾಲಯ ಡ್ರಗ್ಸ್ ಅಂತ ಬೋರ್ಡ್ ಇಟ್ಟಿದ್ದಾರೆ ಮುಂಚೆ. ಆಫ್ಟರ್ ಕೋವಿಡ್ ಏನ್ ಇಟ್ಟಿದ್ದಾರೆ ಬೋರ್ಡು, ದೊಡ್ಡ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಎಲ್ಲಿ ಅಂದ್ರೆ ತುಮಕೂರಲ್ಲಿ ಹಿಮಾಲಯ ವೆಲ್ನೆಸ್ ಅಂತ ಹಾಕಿದ್ದಾರೆ. ಈಗ ನಮ್ಮ ಕಂಪನಿ 2013 ಹಾಕಿದ್ರು ಆಯುರ್ವೇದ ಬೋರ್ಡ್. ಜನರಿಗೆ ಏನಪ್ಪಾ ಅಂದ್ರೆ ಶಂಕದಿಂದ ಬಂದ್ರೆ ತೀರ್ಥ, ಹಂಗೆ ಕೊಟ್ಟರು ತೀರ್ಥ, ಹಿಂಗೆ ಹಾಕಿ ಕುಡಿಯಲ್ಲ. ಶಂಕದಲ್ಲಿ ಹಾಕ್ಬಿಟ್ಟು ಬಾಳೆಹಣ್ಣು ಹಂಗೆ ಕೊಟ್ಟರು ಸುಮ್ ತಿಂತಾರೆ. ದೇವಸ್ಥಾನದ ಒಳಗಡೆ ಹೋಗೋದು ಕಣ್ಣಿಗೆ ಒತ್ತಿ ತಿಂತಾರೆ. ಹಂಗೆ ಸೊಸೈಟಿ. ಇಲ್ಲಿ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು. ಪ್ರಾಕ್ಟಿಕಲ್ ಅಚ್ಚುವರ್ನ ನೋಡಿದೀರಾ? ಕಲ್ಲ ನಾಗರ ಕಂಡರೆ ಕೈ ಎತ್ತಿ ಮುಗಿಯವರೆಯ, ದಿಟದ ನಾಗರ ಕಂಡರೆ ಕಲ್ಲೆತ್ತಿ ಹೊಡೆಯವರೆಯ. ನಿಜವಾದ ನಾಗರ ಬಂದ್ರೆ ಏನ್ ಮಾಡ್ತಾರೆ ಇಲ್ಲಿ ಇವಾಗ? ಪಂಚಮಿ ಬಂದಾಗ ಏನ್ ಮಾಡ್ತೀರಾ? ಮಾಡ್ತಿರ್ತಾನೆ ಇವಾಗ. ಮೈಲಿ ಅಷ್ಟನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಅರ್ಥ ಮಾಡ್ಕೊಂಡ್ರೆ ಆಚೆ ಹೋಗ್ತಾರೆ. ಕೆಲಸದ ಜೊತೆಲಿ ಬಿಸ್ನೆಸ್ ಮಾಡ್ಬೋದು, ಸಮಯ ವೇಸ್ಟ್ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು ಅಂತಿಲ್ಲ ಅಂತೀರ. ಸಾಮಾನ್ಯ ಜನರಿಗೆ ಪ್ಲಾಟ್ಫಾರ್ಮ್ ಇಲ್ಲ, ಕಾಸ್ಟ್ ಆಫ್ ಲಿವಿಂಗ್ ಸಿಟಿ ಬ್ಯಾಂಗ್ಳೂರು. ನಾನು ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮ ಮನೆ ಬಾಡಿಗೆ 300 ರೂಪಾಯಿ. ಇವಾಗ ಏನ್ ಸಿಕ್ತು 300 ರೂಪಾಯಿಗೆ? ಏನ್ ಸಿಕ್ಕಲ್ಲ, ಮೆಟ್ರೋಲ್ ಓಡಾಡಕ್ಕಾಗಲ್ಲ ಇವಾಗ. ಇಲ್ಲಿ ನಾನು ಶೂ ಪಾಲಿಶ್ ಮಾಡ್ಕೊಂಡೆ 20 ರೂಪೀಸ್ ತಗೊಂಡೆ, ಇಲ್ಲೇ 40 ರೂಪೀಸ್. ನಾನು 10-20 ತಗೊಂತ ನಾನು ಚೆನ್ನಾಗಿ ಇದರಿಂದ ಬಂದ ಶೂ ಪಾಲಿಶ್ ಮಾಡ್ದಂಗೆ ಮಾಡಿದ್ದೆ. 40 ರೂಪೀಸ್ ಇವಾಗ ಜಸ್ಟ್. ಥಿಂಕ್ ಮಾಡ್ರಿ, ಕಾಸ್ಟ್ ಆಫ್ ಲಿವಿಂಗ್ ಸಿಟಿ. ಫ್ರೀ ಬಸ್ ತಗೊಳ್ರಿ ಗೊತ್ತಾಗಲ್ಲ, ಮೆಟ್ರೋ ಬರೋರಿಗೆ ಗೊತ್ತಾಗಲ್ಲ. ಇಲ್ಲ ಓಲ್ವೋ, ಅದು PRL ಓಡಾಡ್ರಿ ಗೊತ್ತಾಗುತ್ತೆ ಕಾಸ್ಟ್ ಆಫ್ ಲಿವಿಂಗ್. ಇಲ್ಲಿಂದ ಹೋಗಿ ಶಿರ್ಡಿ ಸಾಯಿಬಾಬಾ ಎಷ್ಟು ಟಿಕೆಟ್ ನೋಡಿ, ಕಾಸ್ಟ್ ಆಫ್ ಲಿವಿಂಗ್. ಅದು ನಿಮಗೆ ಚೆನ್ನಾಗಿ ಅರಿವಾಗಿದ್ದಾರೆ ಕಾಸ್ಟ್ ಆಫ್ ಲಿವಿಂಗ್. ನೀವು ದುಡ್ಡಿನ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ಹಾಸ್ಪಿಟಲ್ ಮುಂದೆ ಹೋಗಿ ಇಲ್ಲಿ ಗೊತ್ತಾಗುತ್ತೆ. ಬೆಚ್ಚಿಸ್ತಾರೆ ನೋಡ್ರಿ ದುಡ್ಡವರು. ಹಣ ಒಳ್ಳೆ ರೀತಿಯ ಬೆಚ್ಕೊಡಂತಾರೆ, ಇಲ್ಲ ಪೇಮೆಂಟ್ ಕಟ್ ಅಂತಾರೆ. ಕಟ್ತಾನೆ. ನನ್ಗೆ ರಿಯಲ್ ವ್ಯಾಲ್ಯೂ ಗೊತ್ತಾಗಿದ್ದೆ ಹಾಸ್ಪಿಟಲ್ ಮುಂದೆ. ನನ್ನ ಮಗ ಪ್ರೀಮೇಚೂರ್ ಬೇಬಿ 7 ಮಂತ್ಸ್ಗೆ ಹುಟ್ಟಿದ. ತುಂಬಾ ಚೆನ್ನಾಗಿದ್ದಾನೆ ಇವಾಗ, ಭಯಂಕರ ಆಕ್ಟಿವ್ ಇದ್ದಾನೆ. ಬೇಗ ಆಚೆ ಬಂದಾನಲ್ಲ, ಫುಲ್ ಆಕ್ಟಿವ್. ಅಮ್ಮ ಹೇಳ್ತಾರೆ 9 ಸಾಕಿದ್ರು ನಾನು ಆರಾಮಾಗಿರ್ತಿದ್ದೆ, ಇವ ಒಬ್ಬನ ಸಾಕಾಗಲ್ಲ ಅಂತ. ನಮ್ಮಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ನೋಡಾಯ್ತು. ಇವಾಗ ನಾವು ಮಕ್ಕಳು ಮೊಮ್ಮಕ್ಕಳು ನೋಡಲ್ಲ ನಾವು. ರೀಸನ್ಸ್ ನೆಕ್ಸ್ಟ್ ಜನರೇಷನ್ ತಿರೋದೇ ಇಲ್ಲ ಅಂತ. ಅದಕ್ಕೆ ಕಂಪನಿ ಆಯುರ್ವೇದ ತಗೊಂಡ್ಬಂದಿರೋದು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಒಬ್ಬರು ಹೋಗ್ಬೇಕು. ಆಯುರ್ವೇದ ಮೈನ್ ಫೌಂಡೇಶನ್ ಇಂಡಿಯಾ. ಇವಾಗ ಇಡೀ ಪ್ರಪಂಚಕ್ಕೆ ತಗೊಂಡು ಹೋಗ್ತಾರೆ ಇಂಡಿಯನ್ ಆಯುರ್ವೇದ. 100% ತಗೊಂಡು ಹೋಗ್ತಾರೆ. ರೈಟ್ ಪ್ಲಾಟ್ಫಾರ್ಮ್, ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ ಇದೆ ನಮ್ಮ ಪ್ರಾಡಕ್ಟ್ ಎಲ್ಲ. ಧೈರ್ಯವಾಗಿ ಬಳಸಿ ಅಂತ ಹೇಳ್ತಾನೆ ಕಂಪನಿ. ಧೈರ್ಯವಾಗಿ ಬಳಸಿ, ಆರಾಮ್ಸೆ ಯೂಸ್ ಮಾಡಿ. ಪೇಷಂಟ್ ನ ಹುಡ್ಕೊಂಡು ಹೋಗೋ ನೆಸೆಸಿಟಿ ಇಲ್ಲ. ಪ್ರಿವೆನ್ಷನ್ ನಾವು ಚೆನ್ನಾಗಿರುವಾಗ ಬಳಸಲ್ಲ ಅಷ್ಟೇ ಹೇಳ್ತಾನೆ. ರೋಡ್ ಚೆನ್ನಾಗಿದೆ, ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ ಇದ್ರೆ ಆಲ್ರೆಡಿ ಒಂದು ಸ್ಟ್ಯಾಂಡರ್ಡ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರು. ರೋಡ್ ಬಳಸ್ತಾ ಇದ್ದೀರಾ? ಹೊಸಬ್ರಿಗೆ ಕ್ಲಾಪ್ ಹೊಡೆಯಕ್ಕಲ್ಲ, ನೀವು ಕ್ಲಾಪ್ ಹೊಡಿಬೋದಲ್ಲ. ರಮೇಶ್ ಸರ್ ಅವಾಗಿಂದ ಕ್ಲಾಪ್ ಹೊಡಿರಿ, ಕ್ಲಾಪ್ ಹೊಡಿರಿ, ಕ್ಲಾಪ್ ಹೊಡಿರಿ. ಯಾಕೆ ಹೊಡಿಬೇಕು ಕ್ಲಾಪ್? ನೀವು ಹೊಡಿಯಕ್ಕಾಗಲ್ಲ. ಕ್ಲಾಪ್ ಹೊಡ್ರು ಕೂಡ ಆರ್ಟಿ ಒಳ್ಳೇದು, ಪಂಚೇಂದ್ರಿಯಗಳಿದೆ ಇದ್ರೊಳಗಡೆ. ಸುಮ್ಮನೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕ್ಲಾಪ್ ಹೊಡೆದು ತಗೊಂಡು ಹೋಗ್ತಾರೆ ಪೊಲೀಸರು ಬಂದ್ಬಿಟ್ಟು. ಹೊಡಿಯೋ ಜಾಗ ಹೊಡಿರಿ ಅಷ್ಟೇ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಾಗ ಕ್ಲಾಪ್ ಹೊಡಿರಿ, ಬ್ರೈನ್ ಆಕ್ಟಿವ್ ಆಗುತ್ತೆ. ಮಗು ಹುಟ್ಟಿದಾಗ ಹತ್ತಿಲ್ಲ ಅನ್ನೋ ಮಗು ಎತ್ತಾಗುತ್ತೆ. ಮಗು ಹುಟ್ಟಿದ ತಕ್ಷಣ ಹಿಂಗೆ ಕಾಲು ಎತ್ತರ ಮೇಕೆ ಎತ್ತದೋ ಯಾಕದು? ಮಗು ಹೇಳ್ಬೇಕಂತ ಹತ್ತಿಲ್ಲ ಮಗು ಎತ್ತಾಗುತ್ತೆ. ಇಲ್ಲಿ ಬಂದಿರೋ ನಿಮ್ಗೆ ಎಡ ವಿಷಯ ಅರ್ಥ ಆಗ್ಬೇಕಂದ್ರೆ ಆಕ್ಟಿವ್ ಆಗಿರಿ ಅಂತ. ಅವತ್ತು ನಾನೇ ಬಿಸ್ನೆಸ್ ನ ಅರ್ಥ ಮಾಡಿಲ್ಲ ಅಂದ್ರೆ ಯಾವ ಐ ಕ್ರಾಸ್ ಇಲ್ಲ, ಯಾವ ITC ಇಲ್ಲ, ಯಾವ ಮೀಟಿಂಗ್ ಅವರು ಒಂದು ಗುಲಾಬಿ ಯಾರು ಕೊಡ್ತಾರೆ. ಇವಾಗ ನಾನು ಅವಾಗ ಹುಡುಗಿ ಗುಲಾಬಿ ಕೊಟ್ಟಿದ್ರೆ ರಿಸಲ್ಟ್ ಗ್ಯಾರಂಟಿ. ಬಟ್ ಇವಾಗ ಕೊಡಕ್ ಆಗಲ್ಲ, ಮದುವೆ ಆಗಿದೆ ಆಲ್ರೆಡಿ. ನನಗೆ ನಮ್ಮ ತುಂಬಾ ಜನ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳ್ತಿದ್ರೆ ನಮ್ಮ ಅಣ್ಣನೇ ನೀನು ಸೊಪ್ಪು ಶಾಂಪು ಮಾರಕ್ ಹೋಗ್ತೀಯ ಅಂತ. ಹಂಗಾರೆ ಸೆಲೆಬ್ರಿಟಿ ಯಾರು ಮದುವೆ ಆಗಿಲ್ವಾ? ಅವ್ರು ಸೊಪ್ಪು ಶಾಂಪು ಮಾರಲ್ವಾ? ಯಾರು ಕೊಡ್ತಾರ ಕೊಡಲ್ವ? ನಾನು ಡೈರೆಕ್ಟ್ ಆಗಿ ಹೋಗ್ತೀನಿ, ಅವ್ರಿಗಿಂತ ನಾನೇ ಗ್ರೇಟ್ ಅಂತ. ಜನರ ಡೈರೆಕ್ಟ್ ಆಗಿ ಆಗ್ತೀನಿ, ಡೈರೆಕ್ಟ್ ಇಲ್ಲ ಅಂದ್ರು. ವಿರಾಟ್ ಕೊಹ್ಲಿ ವೈಫ್ ಯಾರು ಕೊಡ್ತಾರೆ ಕೊಡಲ್ಲ ಸರ್. ಡೈರೆಕ್ಟ್ ಬಂದೇನು ಕೊಡಲ್ಲ. ಈ ಚೆನ್ನಾಗಿದೆ ಬಳಸಿ, ನೀವು ಹೇಳ್ಬೇಕಷ್ಟೇ ಬಳಸಿ ಚೆನ್ನಾಗಿದೆಯಲ್ಲ. ಬಟ್ ಅವ್ರು ಬಳಸ್ತಾರೆ ಇಲ್ಲ ಗೊತ್ತಿಲ್ಲ. ನಾನು ಹೇಳ್ತೀನಿ, ನಾನು ನೀಮ್ ಸೊಪ್ಪಲ್ಲೇ ಸ್ನಾನ ಮಾಡಿದ್ದೀನಿ, ಚೆನ್ನಾಗಿದೆ ಬಳಸಿ.
ನೀವು ತಗೊಂಡು ಯೂಸ್ ಮಾಡಿ ನೋಡಿ, ಹೊರಗಡೆ ಮಾರ್ಕೆಟ್ ಪ್ರಾಡಕ್ಟ್ಗೂ ನಮ್ಮ ಪ್ರಾಡಕ್ಟ್ಗೂ ಕ್ವಾಲಿಟಿ ನೀವೇ ಹೇಳ್ತೀರಾ. ಬೆಸ್ಟ್ ಹೆಲ್ತ್ ಕೇರ್ ಅವಾರ್ಡ್ ತಗೊಂಡಿದೆ MI ಕಂಪನಿ, ಬೆಸ್ಟ್ ಹೆಲ್ತ್ ಕೇರ್ ಅವಾರ್ಡ್. ಇಷ್ಟೆಲ್ಲ ನೋಡಿದ್ರೆ ಇವಾಗ ಏನ್ ಮಾಡ್ಬೇಕಂತ ಕೇಳ್ತಾರೆ ಜನ ಆಚೆ ಹೋಗಿ. ಏನು ಮಾಡಬೇಡಿ, ನಿಮ್ಮನೆಗೆ ಏನ್ ಬೇಕಾದ 10,000 ರೂಪಾಯಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, 35,000 ರೂಪಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಫ್ಯಾಮಿಲಿ ಅಕೌಂಟ್ 50,000 ರೂಪಾಯಿ ಸ್ಟಾರ್ಟ್ ಮಾಡೋದು, ಡಿಪೆಂಡ್ ಅಪಾನ್ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. 10,000 ಸ್ಟಾರ್ಟ್ ಮಾಡ್ಕೊಳ್ಳಿ, ಬಿಸ್ನೆಸ್ ರನ್ ಮಾಡ್ಬೋದು. ಆಮೇಲೆ ಮತ್ತೆ ನೀವು ತಗೋಬಹುದು. ನನ್ನ ಪರ್ಸನಲ್ ಸಜೆಷನ್ಸ್, ಬೇರೆ ಸಜೆಷನ್ಸ್ ಕೇಳಕ್ ಹೋಗ್ಬೇಡಿ. ಯಾಕೆ ಗೊತ್ತಾ, ನೀವು ಫೈನಾನ್ಷಿಯಲಿ ಸಮಸ್ಯೆ ಇದ್ರೆ ಯಾರು ಸಪೋರ್ಟ್ ಮಾಡಲ್ಲ. ನಮ್ಮ ಮಗನ ಅಡ್ಮಿಷನ್ ನಾನೇ ಮಾಡೋದು. ನೀವು ಒನ್ ಟೈಮ್ ಅಮೌಂಟ್ ಅರೇಂಜ್ ಮಾಡಿ ಸ್ಟಾರ್ಟ್ ಮಾಡಿ, ನಮ್ಮ ಕಂಪನಿ ಸಿಸ್ಟಮ್ ನಾವು ಫಾಲೋ ಮಾಡಿ 5 years ಅಲ್ಲಿ ಕೂತಿದಾರಲ್ಲ ಈ ಸ್ಟೇಜಿಗೆ ಬರ್ತೀರಾ. ಅದಕ್ಕೆ ಎಕ್ಸಾಂಪಲ್ ನೀವು ಆಲ್ರೆಡಿ ನೋಡಿದಿರ ತುಂಬಾ ಜನರನ್ನ. ನೀವೆಲ್ಲರೂ ಬಿಸಿ ಆಗ್ಬೇಕು. ಇವತ್ತಿಂದ ಫೋಕಸ್ ಇಂಟರ್ನ್ಯಾಷನಲ್ ಟ್ರಿಪ್, ಆಟೋಮೆಟಿಕ್ ಬಿಸಿ ಆಗ್ತೀರಾ. ಅವಾಗ ನೀವು ಆಟೋಮೆಟಿಕ್ ಸೀರಿಯಲ್ ನೋಡೋದು ಬಿಡ್ತೀರಾ ಬಿಡಲ್ವೋ? ಹೊರಗಡೆ ಪ್ರಪಂಚ ಏನ್ ನಡೀತಿದೆ ಬೇಡ, ಓನ್ಲಿ ಫೋಕಸ್ ಇಂಟರ್ನ್ಯಾಷನಲ್ ಟ್ರಿಪ್. ಓನ್ಲಿ ಫೋಕಸ್ ಇಂಟರ್ನ್ಯಾಷನಲ್ ಟ್ರಿಪ್ ಯಾಕೆ ಮಾಡ್ಬೇಕಂದ್ರೆ ಗೊತ್ತಾಗುತ್ತೆ, ಔಟ್ ಆಫ್ ಕಂಟ್ರಿಗೆ ಹೋದ್ರೆ ಇನ್ನೊಬ್ಬ ಮನುಷ್ಯ ಕ್ರಿಯೇಟ್ ಆಗ್ತಾನೆ ನಮ್ಮೊಳಗಡೆ. ನನಗೆ ಕ್ರಿಯೇಟ್ ಆದ ಇನ್ನೊಬ್ಬ ಮನುಷ್ಯ ಏನ್ ಕ್ರಿಯೇಟ್ ಆದ ಅಂದ್ರೆ, ನಾವೇ ಡಿಸಿಪ್ಲಿನ್ ಕಲ್ತಿದ್ದೀವಿ. ಒಬ್ರು ಪೊಲೀಸ್ನ ನೋಡಿಲ್ಲ ರೋಡಲ್ಲಿ, ಒಂದು ಅಂಶ ನೋಡಿಲ್ಲ, ಕುಡಿದ್ರೆ ನೀರು ಕೂಡ ಅಲ್ಲಾಡಲ್ಲ, ಹಂಗಿದೆ ರೋಡ್ಗಳು. ಬೆಂಗಳೂರು ಟ್ರಾಫಿಕ್ ಸಿಗಾಕೊಂಡ್ಬಿಟ್ರೆ ಮುಗಿದ ಕತೆ. ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡಬೇಕಾಗುತ್ತೆ. ಅಲ್ಲೇ ಡಿಸಿಪ್ಲಿನ್, ಟೈಮ್ ಡಿಸಿಪ್ಲಿನ್ ಕಳಿಸ್ತಾರೆ. ಆ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಲಾಸ್ಟ್ 8 ವರ್ಷದ ಜರ್ನಿ. ನಾನು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿಲ್ಲ. ಫಸ್ಟ್ ಪ್ರಿಯಾರಿಟಿ ಮೈ ಲೈಫ್ ಸ್ಟೈಲ್. ಯಾಕೆ ಹೇಳ್ತೀನಿ ಗೊತ್ತಾ, ನೋಡಿ ನಾನು ಲೇಟ್ ನೈಟ್ ಮನೆಗೆ ಹೋಗ್ತೀನಿ. ಅಂದ್ರೆ ನಮ್ಮ ಮಗ ಮಲಗಿರ್ತಾನೆ, ಮತ್ತೆ ಅವ್ನು ಮಲಗಿರ್ತಾನೆ, ಎದ್ದು ಬಂದಿರ್ತೀನಿ ಆಲ್ರೆಡಿ. ಅವನು ಯಾರು ನಮ್ಮ ಅಪ್ಪ ಅಂತ ಕೇಳಬಾರ್ದು ಅಂತ 2 ಫೋಟೋ ಇಟ್ಟು ಮನೆ ದೊಡ್ಡದಲ್ಲಿ ಕಟೌಟ್ ಹಾಕಿ ನನಗೆಲ್ಲ ಗಿಫ್ಟ್ ಆಗಿ ಕೊಟ್ಟಿದ್ರು. ಅದೇ ಈ ಕಡೆ ಒಂದು ಇಟ್ಟಿದ್ದೀನಿ ಅಷ್ಟೇ. ಆ ತರ ಕೆಲಸ ಮಾಡೋಕ್ಕೆ ITC ಆಗಿರೋದು. ಸೆಕೆಂಡ್ ಪೀಸ್ ಫೇಲ್ ಆಗೋತ್ತಾ. ನಮ್ಮ ತಂದೆಗೆ ಅಪಾರ್ಚುನಿಟಿ ಸಿಕ್ಕಿಲ್ಲ, ಬಡತನ, ಕೂಲಿ ಮಾಡಿ ಜೀವನ ಮಾಡಿದ್ದಾರೆ ನಮ್ಮ ಫಾದರು, ಬಡತನ. ನನ್ನ ಕೈಗೆ ಅವಕಾಶ ಸಿಕ್ಕಿದೆ. ಬಡವ್ರ ಮಕ್ಕಳು ಬಡವರಾಗೆ ಇರಬಾರ್ದು ಅಂತ ಡಿಸೈಡ್ ಮಾಡಿದೆ. ಇವಾಗ ಸರ್ ನಾವು ನಮ್ಮ 9 ಜನ ಫ್ಯಾಮಿಲಿ ಇದೀವಲ್ಲ, ನಾನು ಒಬ್ಬನೇ ಸಾಕ್ಬೋದು ಇವಾಗ. ಆ ಲೆವೆಲ್ಗೆ ಗ್ರೋತ್ ಆಗಿದೆ. ಮೈಲೇಜ್ ಗೆದ್ರು. ನಂದು ಲಾಸ್ಟ್ ವೀಕ್ ಇನ್ಕಮ್ 1,70,000 ಇದೆ ಟೋಟಲ್, ಬೋನಸ್ ಎಲ್ಲ ಸೇರಿ. ಈ ವಾರದ GST ಟ್ಯಾಕ್ಸ್ ಎಲ್ಲ ಸೇರಿ 27,000 ರೂಪೀಸ್ ಇದೆ. ಗೌರ್ಮೆಂಟ್ ಕಟ್ಟಿರೋದು. ಸೆಕೆಂಡ್ PUC ಮಾಡಿರೋದು 2,600 ನನ್ನ ಸಂಬಳ. ಬೆಂಗಳೂರಿಗೆ ಬಂದಾಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು 14,000 ಸಂಬಳ. ಈ ವಾರದ GST ಟ್ಯಾಕ್ಸ್ 27,000 ಕಟ್ಟಿದೀನಿ ಗೌರ್ಮೆಂಟ್. ಒಂದು ವಾರದ, ತಿಂಗಳದಲ್ಲ. ನಮ್ಮನೆ ಈಗ ಇವಾಗ ಹೇಳ್ತಾರೆ ಇದು ಹಿಂಗಾಗುತ್ತೆ ಅಂತ, ನನಗೇನು ಗೊತ್ತಿತ್ತಂತ. ನಮ್ಮನೆ ಭಾನುವಾರ ಫಂಕ್ಷನ್ ಇದ್ರೆ ನಾನು ಹೋಗಲ್ಲ. ನಮ್ಮ ಮಕ್ಕಳು 4 ಜನಕ್ಕೆ ಮ್ಯಾರೇಜ್ ಆಯ್ತು, ನಾನು ಹೋಗಿಲ್ಲ. ಮದುವೆ ಆಗಿ 3 ಮಕ್ಕಳಾಗಿದ್ದಾರೆ, ನಾನು ಹೋಗಿಲ್ಲ ಅಂತ ತಾಳಿ ಕಟ್ಸ್ಕೊಂಡಂಗಿಲ್ಲ ಅವರು. ಆ ಕಾಲ ಹೋಯ್ತು. ಯಾರು ಬಂದ್ರೆ ಬಿಟ್ರೆ ಮದುವೆ ಆಗ್ತಾರೆ ಅವರು. ಫಸ್ಟ್ ಪ್ರಿಯಾರಿಟಿ ಮೈ ಲೈಫ್ ಸ್ಟೈಲ್ ಕೊಟ್ಟಿದ್ವಿ. ಇವತ್ತು ಸಿಸ್ಟಮ್ ಚೆನ್ನಾಗಿದೆ, ಕೆಲಸ ಮಾಡ್ಕೊಂಡು ಮೈ ಲೈಫ್ ಸ್ಟೈಲ್ ಮಾಡಿ 1 year or 2 year ಪ್ರೊಫೆಷನ್ ಜೊತೆ ಮಾಡ್ತಾ ಹೋಗೋದು. ಯಾವಾಗ ನಿಮ್ಮ ಪ್ರೊಫೆಷನ್ ಇನ್ಕಮ್ ಜಾಸ್ತಿ ಬರುತ್ತೆ, ಫುಲ್ ಟೈಮ್ ಕೇರ್. ಗೌರ್ಮೆಂಟ್ ಜಾಬ್ನ ರಿಸೈನ್ ಮಾಡಿದಾರಲ್ಲ, ಇದಕ್ಕಿಂತ ಎಕ್ಸಾಂಪಲ್ ಬೇಕಾ? ನಾಮಿನಿ ನೋಡಿರ್ತಾನೆ ಸ್ಟೇಜಲ್ಲಿ. MI ನೋಡಿ ಸರ್, ಗೌರ್ಮೆಂಟ್ ಕೊಡದೇ ಇರೋ ಸ್ಪೆಷಾಲಿಟಿ MI ಕಂಪನಿ ಕೊಟ್ಟಿದೆ. ಗೌರ್ಮೆಂಟ್ ಕೊಟ್ಟಿರೋ ಸ್ಪೆಷಾಲಿಟಿ. ಡೆತ್ ಆಗಿ ವಿತಿನ್ 3 days ಡಾಕ್ಯುಮೆಂಟ್ ಡೆತ್ ಸರ್ಟಿಫಿಕೇಟ್ ಕಳಿಸಿ ಕಂಪನಿ ನೇಮ್ ಚೇಂಜ್ ಮಾಡಿ ಕೊಟ್ಟಿದೆ. ನಮ್ಮ MD ಹೇಳ್ತಾರೆ ನೆಕ್ಸ್ಟ್ ಜನರೇಷನ್ ನಾಮಿನಿ, ಇನ್ನೊಬ್ರು MD ಹೇಳ್ತಾರೆ ಅದ್ರ ನೆಕ್ಸ್ಟ್ ಜನರೇಷನ್ ಕೊಡ್ತೀನಿ ಅಂತ ಹೇಳ್ತಾರೆ. 3rd ಜನರೇಷನ್ ಅವ್ರ ಮಗ ನೋಡಿ. ಇವ್ರು ನೆಕ್ಸ್ಟ್ ಜನರೇಷನ್ ಇವ್ರಿಗೆ ಕೊಟ್ಟರು, ಅವ್ರ ಮಗ ನೆಕ್ಸ್ಟ್ ಜನರೇಷನ್ 22 ಏಜ್ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಮಗು ನಾಮಿನಿ ಕಂಪನಿ ಆರ್ಡರ್ ಕೊಟ್ಟಿದೆ. ಗೌರ್ಮೆಂಟ್ ಹೆಂಗಿದೆ ಮೈಲೇಶ್ವರ ಕಂಪನಿ ಅಂತ ಇಲ್ಲ ಸರ್, ನಾವಿದ್ದಾಗ ದುಡ್ಡು ಬರೋದಲ್ಲ, ನಾವಿಲ್ಲಾದ್ರೂ ದುಡ್ಡು ಕೊಡ್ತಾರೆ MI ಕಂಪನಿ, ಅದು ಇಂಪಾರ್ಟೆಂಟ್ ಅಂತ. ನನಗೆ ITC ಒಂದು 16 ಲಕ್ಷ ಇನ್ಶೂರೆನ್ಸ್ ಇದೆ ಕಂಪನಿ ಫ್ರೀ ಆಫ್ ಕಾಸ್ಟ್ ಕಂಪನಿಯಿಂದ. ನಾನಿಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ಸೇಫ್ MI ಇಂದ. 3 years ಸೀರಿಯಸ್ ಮೈಲೇಜ್ ಸ್ಟೈಲ್ ಮಾಡಿ ಬೆಕ್ಕಿಲಲ್ಲಿ ಹೋಗ್ಬೋದು. ತುಂಬಾ ಜನ ಫ್ರಂಟ್ ಲೈನ್ ಲೀಡರ್ ನೋಡಿದಿರ ಆಲ್ರೆಡಿ, ನೋಡ್ರಿ ಅಂತಿರಲ್ಲ ಅಂತೀರ. ಇಷ್ಟೆಲ್ಲ ನೋಡಿ ಕೂಡ ಓನ್ ಡಿಸಿಷನ್ ತಗೊಳ್ಳಿ. ನನಗೆ ಇಂಥ ಒಂದು ಗೋಲ್ಡನ್ ಅಪಾರ್ಚುನಿಟಿ ಕೊಟ್ಟಂತ ವ್ಯಕ್ತಿ ಫಾಸ್ಟೆಸ್ಟ್